ಸೊ ಹಾಯ್ ಗಾಯ್ಸ್, ಐ ಆಮ್ ರಾಕೇಶ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ವೆಬ್ ಸ್ಕ್ರಿಪ್ಟಿಂಗ್ ನ ಯೂಸ್ ಮಾಡ್ಕೊಂಡು ಹೇಗೆ ಒಂದು ವೆಬ್ಸೈಟಿನಲ್ಲಿರುವಂತಹ ಇಮೇಜ್ ಟ್ಯಾಗ್ ನ ನಾವು ಡೌನ್ಲೋಡ್ ಮಾಡ್ಕೋಬಹುದು, ಹೇಗೆ ಫಿಕ್ಸ್ ಮಾಡಬಹುದು ಅಂತ. ಸೊ ವಿ ಕ್ಯಾನ್ ಡೌನ್ಲೋಡ್ ಆಲ್ಸೋ ಲೈಕ್ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಯಾವ್ದಾದ್ರು ಡೇಟಾ ಬೇಕಾದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ಒಂದು ಪ್ರೊಸೆಸ್ ಅಲ್ಲಿ ಇವತ್ತು ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ನ ಹೇಗೆ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ನೋಡ್ತಾ ಇದೀವಿ. ಸೊ ಇನ್ಸ್ಟಾಗ್ರಾಮ್ ಅಥವಾ ಅದು ಯಾವುದೇ ಆಗಲಿ, ಯಾವುದೇ ವೆಬ್ ಪೇಜ್ ಬರುವಾಗ ಏನಾಗಿರುತ್ತೆ, ಒಂದು HTML ರೆಂಡರ್ ಆಗಿ ಬಂದಿರುತ್ತೆ. ಸೊ ಇಫ್ ಐ ಗೋ ಅಂಡ್ ಇನ್ಸ್ಪೆಕ್ಟ್ ದಿಸ್ ಪೇಜ್, Ctrl+Shift+I, ಓಕೆ, ಇನ್ನ ಇನ್ಸ್ಪೆಕ್ಟ್ ಮಾಡೋದಾದ್ರೆ ಇವಾಗ ಇಲ್ಲೊಂದು ನಮಗೆ ಒಂದು ಇಮೇಜ್ ಕಾಣ್ತದೆ. ಇದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಸೊ ಇದು ಕೂಡ ಒಂದು HTML ಪೇಜ್ ಅಲ್ಲಿ ರೆಂಡರ್ ಆಗಿ ಬಂದಿರುವಂತಹ ಇಮೇಜ್ ಆಗಿರುತ್ತೆ ಕೂಡ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ AGW ಅನ್ನೋ ಒಂದು ಕ್ಲಾಸ್ ನಲ್ಲಿ ಏನ್ ಮಾಡಿದ್ರೆ ಡಿಫೈನ್ ಮಾಡ್ಕೊಂಡಿದ್ದಾರೆ. ಬಟ್ ಅದರಲ್ಲಿ ಆ ಎಲಿಮೆಂಟ್ ಇಲ್ಲ. ಇವರು ಅದನ್ನ ಅಬ್ಸ್ಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಏನೋ ಬೇರೆ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಅದರ ನೈಬರ್ ಅಲ್ಲಿ ಇರುವಂತಹ ಟ್ಯಾಗ್ಸ್ ಗಳನ್ನ ನಾವು ಫೆಚ್ ಮಾಡಿದ್ರೆ ವಿ ಕ್ಯಾನ್ ಸರ್ಚ್ ಇಟ್ ವೇರ್ ಇಟ್ ವಾಸ್. ಸೊ ಇಲ್ಲಿ ಒಂದೇನ್ ಕಾಣ್ತದೆ, AGV, ಅದ್ರ ಮೇಲ್ಗಡೆ ಇರುವಂತಹ ಒಂದು ಕ್ಲಾಸ್ ಒಳಗೆ ಒಂದು ಇಮೇಜ್ ಟ್ಯಾಗ್ ಹಾಕಿದ್ದಾರೆ. ಆ ಇಮೇಜ್ ಟ್ಯಾಗಿನಲ್ಲಿ ಆ ಇಮೇಜ್ ಟ್ಯಾಗ್ ಯೂಸ್ ಮಾಡಿದ್ರೆ ದೆನ್ ಸೋರ್ಸ್ ಕೂಡ ಯೂಸ್ ಮಾಡಿರ್ತಾರೆ. ಯಾಕಂದ್ರೆ ಇಮೇಜ್ ಟ್ಯಾಗ್ ಸೋರ್ಸ್ ನ ಆಟ್ರಿಬ್ಯೂಟ್ ನ ಯೂಸ್ ಮಾಡುತ್ತೆ ಇಮೇಜ್ ನ ಡಿಸ್ಪ್ಲೇ ಮಾಡ್ಲಿಕ್ಕೆ. ಸೊ ಇಫ್ ಐ ಗೋ ಅಂಡ್ ಕ್ಲಿಕ್ ಆನ್ ದಿಸ್, ಸಿ ಅವರು ಏನು ಕೊಟ್ಟಿದ್ದಾರೆ ಆ ಇಮೇಜ್ ಅಲ್ಲಿ, ಆ ಸೋರ್ಸ್ ಗೆ ನಾವು ನ್ಯಾವಿಗೇಟ್ ಆದಾಗ ಆ ಪೋಸ್ಟ್ ನಮಗೆ ಸಿಗ್ತಾ ಇದೆ. ಸೊ ಈ ಪೋಸ್ಟ್ ನ ಬಂದಾಗ ನಮ್ಮ ಟೆಂಪರರಿ ಸ್ಟೋರೇಜ್ ಅಲ್ಲಿ ಇದು ಕೂಡ ಸ್ಟೋರ್ ಆಗಿರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಮೀನ್ಸ್ ಏನ್ ಮಾಡ್ತಿದೀವಿ, ಈ ಇಮೇಜ್ ನ ಡೌನ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಏನ್ ಮಾಡ್ಬೇಕಾಗತ್ತೆ, ಯಾವುದೇ ಆದ್ರೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಹೋದ್ರು AGV ಅನ್ನೋ ಕ್ಲಾಸಿನ ಒಳಗಡೆ ಒಂದು ಇಮೇಜ್ ಟ್ಯಾಗ್ ನ ಯೂಸ್ ಮಾಡಿದ್ದಾರೆ. ಆ ಇಮೇಜ್ ಟ್ಯಾಗ್ ನ ಸೋರ್ಸ್ ಅಲ್ಲಿ ಆ ಪೋಸ್ಟ್ ಒಂದು ಸೋರ್ಸ್ ನ ಕೊಟ್ಟಿರ್ತಾರೆ. ಸೊ ಇದನ್ನ ನಾವು ಯೂಸ್ ಮಾಡ್ಬೇಕಾದ್ರೆ ಈ ರೀತಿ ಏನು ನಾವು ವೆಬ್ ಎಲಿಮೆಂಟ್ಸ್ ಗಳನ್ನ ಸ್ಕ್ರಾಪ್ ಮಾಡ್ತಾ ಬರ್ತೀವಿ, ಒನ್ ಬೈ ಒನ್ ಡಿಕೋಡ್ ಮಾಡ್ಕೊಂತ ಬಂದಾಗ ನಮ್ಮ ಏನ್ ಡೇಟಾ ಬೇಕಾದ್ರೆ ಸಿಗ್ತಾ ಹೋಗುತ್ತೆ, ಅದನ್ನ ನಾವು ವೆಬ್ ಸ್ಕ್ರಾಪಿಂಗ್ ಅಂತ ಕರಿತೀವಿ. ಸೊ ವೆಬ್ ಸ್ಕ್ರಾಪಿಂಗ್ ಯಾವ ಟೆಕ್ನಾಲಜಿ ಯೂಸ್ ಮಾಡೋ ಮೀನ್ಸ್ ಯಾವ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಪೈಥಾನ್ ಕೂಡ ಸಪೋರ್ಟ್ ಮಾಡುತ್ತೆ, ಅಂಡ್ C# ಸಪೋರ್ಟ್ ಮಾಡುತ್ತೆ, ಅಂಡ್ ತುಂಬಾ ಇದಾವೆ. ಅದರಲ್ಲಿ ಇವತ್ತು ನಮ್ಮ ಪ್ರಾಜೆಕ್ಟ್ ನಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡ್ತಾ ಇದೀವಿ ವೆಬ್ ಸ್ಕ್ರಾಪಿಂಗಿಗೋಸ್ಕರ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಫಸ್ಟ್ ಐ ಗೋ ಟು ಮೈ ಎಡಿಟರ್. ಸೊ ಒಂದು ಫೋಲ್ಡರ್ ಇದೆ. ಈ ಫೋಲ್ಡರ್ ಅಲ್ಲಿ ನಾವು ಒಂದು script.js ಅಂತ ಫೈಲ್ ಮಾಡ್ಕೊಂತಾ ಇದೀವಿ. ವೆಬ್ ಸ್ಕ್ರಾಪಿಂಗ್ ಮಾಡ್ಲಿಕ್ಕೆ ನಮಗೆ ಒಂದು ಟೂಲ್ ಬೇಕಾಗುತ್ತೆ. ಸೊ ಆ ಟೂಲ್ ನಾವು npm ಮ್ಯಾನೇಜರ್ ಇಂದ ಡೌನ್ಲೋಡ್ ಮಾಡ್ತಿದೀವಿ. ಟೂಲ್ ಹೆಸರು ಬಂದ್ಬಿಟ್ಟು ಪಪಿಟಿಯರ್ ಅಂತ. ಪಪಿಟಿಯರ್ JS ಒಳಗಡೆ ಯೂಸ್ ಆಗುವಂತ ಒಂದು ವೆಬ್ ಸ್ಕ್ರಾಪಿಂಗ್ ಗೆ ಯೂಸ್ ಆಗುವಂತ ಒಂದು ಟೂಲ್ ಆಗಿದೆ. ಸೊ ಇಫ್ ಐ ಸರ್ಚ್ ದಟ್ ಪಪಿಟಿಯರ್, ಏನಾಗುತ್ತೆ, ಅಲ್ಲಿ ಒಂದು ಕಮೆಂಟ್ ಕೊಟ್ಟಿರ್ತಾರೆ. ಸೊ ಇಯರ್ ಇಟ್ ಇಸ್ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿರೋದು. ಇದು ಗೂಗಲ್ ಅವರು ಏನ್ ಮಾಡಿದ್ದಾರೆ, ಡೆವಲಪ್ ಮಾಡಿರುವಂತ ಟೂಲ್. ಪಪಿಟಿಯರ್ ಈಸ್ ಲೈಕ್ ತುಂಬಾ ಫಂಡಮೆಂಟಲಿ ಅದು ಕ್ರೋಮ್ ಜೊತೆಗೆ ಮಾತ್ರ ಏನು ಮಾಡುತ್ತೆ, ಇಂಟರಾಕ್ಟ್ ಮಾಡುತ್ತೆ. ಸೊ ಪಪಿಟಿಯರ್ ಇನ್ಸ್ಟಾಲ್ ಆಗುವಾಗ ಆಟೋಮೆಟಿಕ್ ಆಗಿ ಕ್ರೋಮಿಯಂ ಅನ್ನೋ ಒಂದು ಟೂಲ್ ಸಮೇತ ಇನ್ಸ್ಟಾಲ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಲೈಟೆಸ್ಟ್ ವರ್ಷನ್, ಇಟ್ ಆರ್ ಮೇಡ್ ಬಿ ಅ ಲೈಟ್ ವರ್ಷನ್ ಆಫ್ ದ ಕ್ರೋಮ್. ಓಕೆ, ಪಪಿಟಿಯರ್ ಯೂಸ್ ಮಾಡ್ಕೊಂಡು ಆಟೋಮೇಟ್ ಟೆಸ್ಟಿಂಗ್ ಕೂಡ ಮಾಡ್ತಾರೆ. ಸೊ ಇದನ್ನ ನಾವು ಪ್ರಾಜೆಕ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡ್ಬೇಕಾದ್ರೆ, ಸೊ ಈಗ ಕೊಟ್ಟಿದ್ದಾರೆ ಹೌ ಟು ಇನ್ಸ್ಟಾಲ್ ದಿಸ್ npm puppeteer, means npm install puppeteer. Copy this command, then go to our terminal, then paste it. ಓಕೆ, ಇದು ಡೌನ್ಲೋಡ್ ಆಗ್ತಾ ಇರಲಿ. ಮತ್ತೆ ನಮಗೆ ಈ ಒಂದು ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಇನ್ನೊಂದ ಯೂಸ್ ಮಾಡ್ತಿದೀವಿ, FS ಪ್ರಾಮಿಸಸ್ ಅಂತ. FS ಪ್ರಾಮಿಸಸ್ ಎದಕ್ಕೆ ಅಂತಂದ್ರೆ, ನಾನು ಅಲ್ಲಿ ಸಿಕ್ಕುವಂತ ಎಲಿಮೆಂಟ್ ಏನ್ ಇಮೇಜ್ ಎಲಿಮೆಂಟ್ ಇರುತ್ತೆ ಅದನ್ನ ಫೆಚ್ ಮಾಡ್ಬಿಟ್ಟು ಒಂದು ಫೈಲ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗುತ್ತೆ. ದಟ್ಸ್ ವೈ ನಾನು FS ಪ್ರಾಮಿಸಸ್ ಅಂತ ಒಂದು ಯೂಸ್ ಮಾಡ್ತೀನಿ. FS ಪ್ರಾಮಿಸಸ್ ಇಸ್ ಮೇನ್ಲಿ ಬೇಸ್ಡ್ ಫಾರ್ ಫೈಲ್ ಹ್ಯಾಂಡ್ಲಿಂಗ್ ಏನ್ ಮಾಡ್ತೀವಿ. ನಾವು ನೋಡಿರ್ಬೋದು CL ಮಾಡ್ತೀವಿ, C# ಅಲ್ಲಿ ಮಾಡ್ತೀವಿ, ಪೈಥಾನ್ ಕೂಡ ಫೈಲ್ ಹ್ಯಾಂಡ್ಲಿಂಗ್ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ JS ಅಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಮಾಡಬೇಕು ಅಂದ್ರೆ ವಿ ವಾಂಟ್ ಟು ಇಂಪೋರ್ಟ್ ದ ಒನ್ ಪ್ಯಾಕೇಜ್ ದಟ್ ಇಸ್ ಕಾಲ್ಡ್ FS. ಸೊ ಕಾನ್ಸ್ಟೆಂಟ್ ಫಸ್ಟ್ ನಮಗೆ ಇಲ್ಲಿ FS ಸಿಗುತ್ತೆ. ಸೊ FS ಪ್ರೀ ಬಿಲ್ಡ್ ಆಗಿ ಬಂದಿರುತ್ತೆ. ಸೊ ರಿಕ್ವೈರ್ FS promises.
ಓಕೆ, ದೆನ್ ಇನ್ನೊಂದು ಇವಾಗ ಟೂಲ್ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ವಿ ಪಪಿಟಿಯರ್, ಅದು ಕಂಪ್ಲೀಟ್ ಆಗಿ ಇವಾಗ ಇನ್ಸ್ಟಾಲ್ ಮೀನ್ಸ್ ಡೌನ್ಲೋಡ್ ಆಗಿದೆ. ಸೊ ದೆನ್ ಪಪ್ ಓಕೆ, ನೋ ಪ್ರೊನೌನ್ಸ್ ವೆರಿ ಬ್ಯಾಡ್ಲಿ, ಲೆಟ್ಸ್ ಸೇ ಇಟ್ ಆಸ್ ಟೂಲ್. ಓಕೆ, ಟೂಲ್ನ ಹಾಕಿದ್ವಿ. ದೆನ್ ಇವಾಗ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗಿರೋ ಒಂದು ಪ್ಯಾಕೇಜ್ ಯಾವುದು ಅಂತಂದ್ರೆ ರಿಕ್ವೈರ್ ಪಪಿಟಿಯರ್. ಓಕೆ, ಸೊ ಪಪಿಟಿಯರ್ ಅಲ್ಲಿ ನಾವು ಮಾಡುವಾಗ ಒಂದು ಏನ್ ಹೇಳ್ತಾರೆ, ಒಂದು 5 ಸ್ಟೆಪ್ಸ್ ನ ಹೇಳೋದಾದ್ರೆ, ಫಸ್ಟ್ ನಾವು ಏನೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಲೆಟ್ಸ್ ಕಮೆಂಟ್ ಫಸ್ಟ್ ನಾವು ಬ್ರೌಸರ್ ನ ಲಾಂಚ್ ಮಾಡ್ಬೇಕಾಗತ್ತೆ. ಬಿಕಾಸ್ ನಮ್ಮ ಪೋಸ್ಟ್ ಏನ್ ಹೋಗ್ಬೇಕಾಗಿರುತ್ತೆ, ಆ ಪೋಸ್ಟ್ ಗೆ ನ್ಯಾವಿಗೇಟ್ ಆಗ್ಲಿಕ್ಕೆ ಬ್ರೌಸರ್ ಬೇಕಾಗುತ್ತೆ. ಸೊ ಬ್ರೌಸರ್ ನ ಒಂದು ಇನ್ಸ್ಟೆನ್ಸ್ ನ ಏನ್ ಮಾಡ್ಬೇಕಾಗುತ್ತೆ, ಲಾಂಚ್ ಮಾಡ್ಬೇಕಾಗುತ್ತೆ. ಸೊ ಅದು ಲಾಂಚ್ ಆಗುತ್ತೆ. ದೆನ್ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಬಂದಾದ್ಮೇಲೆ ಒಂದು ಬ್ರೌಸರ್ ಲಾಂಚ್ ಆದ್ಮೇಲೆ ಒಂದು ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಕ್ರಿಯೇಟಿಂಗ್ ಅ ನ್ಯೂ ಪೇಜ್. ದೆನ್ ಇದಾದ್ಮೇಲೆ ಇನ್ನೊಂದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇದರಲ್ಲಿ ನಮ್ಗೆ ಲಿಂಕಿಗೆ ನ್ಯಾವಿಗೇಟ್ ಆಗುತ್ತೆ. ಸೊ ದಟ್ ವಿಲ್ ಬಿ ಹೋಗುತ್ತೆ ಅದು. ದೆನ್ ಅವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ ಬಂದ ಪೇಜ್ ಅನ್ನ. ಅಂದ್ರೆ ನಮ್ಮ ವೆಬ್ ಪೇಜ್ ಅಲ್ಲಿ ಆಸ್ ಅ ರೆಸ್ಪಾನ್ಸ್ ಅಥವಾ ಆಸ್ ಅ ಲೈಕ್ ನಾವು ಯಾವಾಗ ನ್ಯಾವಿಗೇಟ್ ಆಗ್ತೀವಿ ಆಸ್ ಅ ರೆಸ್ಪಾನ್ಸ್ ಒಂದು ವೆಬ್ ಪೇಜ್ ಬಂದಾಗ ಅದನ್ನ ನಾವ್ ಏನ್ ಮಾಡ್ಬೇಕಾಗುತ್ತೆ, ಒಂದು ಸ್ವಲ್ಪ ಅವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಬೈ ದಟ್ ಏನ್ ಮಾಡ್ತೀವಿ, 1 by 1 ಎಲಿಮೆಂಟ್ ನ ಸ್ಕ್ರಾಪ್ ಮಾಡ್ಕೊಂತ ನಮ್ಗೆ ಬೇಕಾದ ಡೇಟಾ ನಾವ್ ಏನ್ ಮಾಡ್ತೀವಿ ಅದರಿಂದ ಫೆಚ್ ಮಾಡ್ತೀವಿ. ಸೊ ಯಾ, ಇದಾದ್ಮೇಲೆ ನೆಕ್ಸ್ಟ್ ಮ್ಯಾಂಡೇಟರಿ ಸ್ಟೆಪ್ ವಾಸ್ ಬ್ರೌಸರ್ ಕ್ಲೋಸ್. ಓಕೆ, ಸೊ ಈ ಸ್ಟೆಪ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂತ ಇದ್ದೀನಿ. ಫಂಕ್ಷನ್ ಎ, ಇಟ್ ಕಾಲ್ ಫೆಚ್ ಇಮೇಜ್. ಓಕೆ, ದೆನ್ ಇದು ಒಂದು ಅಸಿಂಕ್ರೋನಸ್ ಫಂಕ್ಷನ್ ಆಗುತ್ತೆ. ಬಿಕಾಸ್ ನಾನು ಇಲ್ಲಿ ನೆಟ್ವರ್ಕ್ ಜೊತೆಗೆ ಸಂಬಂಧ ಪಡಿಸ್ಬಿಟ್ಟು, ಲೈಕ್ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ಲೈಕ್ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿಬಿಟ್ಟು ಅದರಿಂದ ಡೇಟಾನ ತಗೊಳ್ಳೋದು ಹಾಕೊಳ್ಳೋದು ಮಾಡಿದಾಗ ಇಟ್ ಸಮ್ ಟೇಕ್ಸ್ ಟೈಮ್ ವೆನ್ ಡೇಟಾ ವಿಲ್ ಬಿ ಫೆಚ್. ಸೊ ಆನ್ ದಟ್ ಟೈಮ್ ಐ ವಾಂಟ್ ಟು ಡಿಲೇ ಮೈ ಎಕ್ಸಿಕ್ಯೂಷನ್. ಸೊ ದಟ್ಸ್ ವೈ ಅಸಿಂಕ್ರೋನಸ್ ಫಂಕ್ಷನ್ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನಿದೆ, ಬ್ರೌಸರ್ ಡಾಟ್ ಲಾಂಚ್. ಸೊ ಬ್ರೌಸರ್ ಹೇಗೆ ಲಾಂಚ್ ಆಗುತ್ತೆ ಅಂದ್ರೆ, ದೇರ್ ಇಸ್ ಅ ಟೂಲ್ ಇನ್ ದ ಪಪಿಟಿಯರ್. ಸೊ ಸಿಂಪಲ್ ಪಪಿಟಿಯರ್ ನಾವು ಒಂದು ಇನ್ಸ್ಟೆನ್ಸ್ ನ ಟೂಲ್ ಅಲ್ಲಿ ಹಾಕಿದೀವಿ. ದೆನ್ ಐ ಸೆಡ್ ಲಾಂಚ್. ಸೊ ಇದು ಲಾಂಚ್ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ದಟ್ಸ್ ವೈ ಅವೇಟ್ ಆಗ್ತಾ ಇದೀವಿ. ಈ ಲಾಂಚ್ ಆಗಿದ್ದ ಬ್ರೌಸರ್ ನ ಒಂದು ಇನ್ಸ್ಟೆನ್ಸ್ ನ ನಾವೇನ್ ಮಾಡ್ತಾ ಇದೀವಿ, ಒಂದು ವೇರಿಯಬಲ್ ಸ್ಟೋರ್ ಮಾಡ್ತಾ ಇದೀವಿ, DRW. ಬ್ರೌಸರ್ಗೆ ಹಾಕಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಕ್ರಿಯೇಟ್ ಎ ನ್ಯೂ ಪೇಜ್, ರೈಟ್. ಸೊ ಹೊಸ ಪೇಜ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಕಾನ್ಸ್ಟ್ ಪೇಜ್ ಇಸ್ ಈಕ್ವಲ್ಸ್ ಟು ಅವೇಟ್ ಹಾಕ್ತಿದೀವಿ ಬ್ರೌಸರ್ ಇಂದ ಮತ್ತೆ ನ್ಯೂ ಪೇಜ್ ಹೋಗಿ, ಅದನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅವೇಟ್ ನ ಯೂಸ್ ಮಾಡ್ತಾ ಇದ್ವಿ. ಅವೇಟ್ ಪೇಜ್, ಸಾರಿ ಬ್ರೌಸರ್ ಕ್ರಿಯೇಟ್ ಆಗ್ಬೇಕಾಗಿದಲ್ವಾ. ಸೊ ಬ್ರೌಸರ್ ನ್ಯೂ ಪೇಜ್. ಓಕೆ, ಇದು ನ್ಯೂ ಪೇಜ್ ನ ಕ್ರಿಯೇಟ್ ಮಾಡಿ ಆ ಪೇಜ್ ನ ಒಂದು ರೆಫರೆನ್ಸ್ ನ ಏನ್ ಮಾಡುತ್ತೆ, ಪೇಜ್ ಅನ್ನು ವೇರಿಯಬಲ್ ಸ್ಟೋರ್ ಆಗ್ತದೆ. ದೆನ್ ಕಾನ್ಸ್ಟ್ ಒಂದು ಹೊಸ ಪೇಜ್ಗೆ ಅಥವಾ ನಾವು ಕೊಡೋ ಲಿಂಕಿಗೆ ಹೋಗ್ಬೇಕಾಗುತ್ತೆ. ಸೊ ಒಂದು URL ನ ತಗೊಂತೀವಿ. ಕಾನ್ಸ್ಟ್ URL ಅಂತ ಒಂದು ವೇರಿಯಬಲ್. ಇದರಲ್ಲಿ ಏನಾಗ್ತೀನಿ, ನನಗೆ ಯಾವ ಪೋಸ್ಟ್ ಅಲ್ಲಿ ನಾನು ಫೆಚ್ ಮಾಡ್ಬೇಕಂತ ಇದೆಯಲ್ಲ, ಆ ಪೋಸ್ಟಿನ ಲಿಂಕ್ ಅನ್ನ ತೆಗೆದುಕೊಂಡು ಲೈಕ್ ಮೀನ್ಸ್ ಆ ಕಾಪಿ ಮಾಡಿ ಅದನ್ನ ನನ್ನ ಈ ಒಂದು ವೇರಿಯಬಲ್ ಅಲ್ಲಿ ಪೇಸ್ಟ್ ಮಾಡಬೇಕು. ಸಿಂಪಲ್, ಇಷ್ಟ ಅರ್ಥ ಇದನ್ನ. ಫಸ್ಟ್ ಬ್ರೌಸರ್ ನ ಲಾಂಚ್ ಮಾಡ್ತಿದೀವಿ, ದೆನ್ ನ್ಯೂ ಪೇಜ್ ಗೆ ನ್ಯಾವಿಗೇಟ್ ಆಗ್ತಿದ್ವಿ. ದೆನ್ ಇವಾಗ ಈ URL ಗೆ ನ್ಯಾವಿಗೇಟ್ ಆಗ್ಬೇಕಂತೆ. ಬರೀ ನಾವು ನ್ಯೂ ಪೇಜ್ ಅಷ್ಟೇ ಕ್ರಿಯೇಟ್ ಮಾಡೋದು. ಇದು ವರ್ಕ್ ಆಗ್ತಿದೇನೋ ಇಲ್ಲೋ ಅಂತ ನೋಡೋದಾದ್ರೆ, ಲೆಟ್ಸ್ ಸಮ್ ಪುಟ್ ಆಪ್ಷನಲ್ಸ್ ಹೆಡ್ಲೆಸ್ ಇಸ್ ಈಕ್ವಲ್ಸ್ ಟು ಟ್ರೂ, ಸಾರಿ ಫಾಲ್ಸ್. ಯಾಕಂದ್ರೆ ಪ್ರೋಸೆಸ್ ನಡೆಯುವಾಗ ನಮಗೆ ಗೊತ್ತಾಗಬೇಕಾಗುತ್ತೆ ನಡೀತಿದೇನೋ ಇಲ್ಲ ಅಂತ. ದಟ್ಸ್ ವೈ ನೋ ಯಾವುದು script.js. ಓಕೆ, ಲಾಂಚ್ ಆಗಿದೆ ಬಟ್ ವರ್ಕ್ ಆಗ್ತಿಲ್ಲ ಬಿಕಾಸ್ ಫಂಕ್ಷನ್ ನಾನು ಇಲ್ಲಿ ಕಾಲ್ ಮಾಡಿಲ್ಲ. ಸೊ ಫೆಚ್ ಇಮೇಜ್ ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ ಈಗ. ಇಟ್ ವಿಲ್ ವರ್ಕ್ಸ್ ನೌ. ಯಾ, ಇವಾಗ ಏನಾಗಿದೆ, ಬ್ರೌಸರ್ ಲಾಂಚ್ ಆಗಿ ಒಂದು ಹೊಸ ಪೇಜ್ಗೆ ನ್ಯಾವಿಗೇಟ್ ಆಗಿದೆ. ಇವಾಗ ಈ ಹೊಸ ಪೇಜ್ ಅಲ್ಲಿ ನ್ಯೂ ಪೇಜ್ಗೆ ಏನ್ ನ್ಯಾವಿಗೇಟ್ ಆಗಿದೆ, ಒಂದು ಬ್ಲಾಂಕ್ ಪೇಜ್. ಬಿಕಾಸ್ ನಾನು ಯಾವುದೇ ರೀತಿ ಲಿಂಕ್ ಪ್ರೊವೈಡ್ ಮಾಡಿಲ್ಲ, ಏನ್ ಮಾಡ್ಬೇಕಂತಾನು ಹೇಳಿಲ್ಲ. ಸೊ ಒಂದು ನ್ಯೂ ಪೇಜ್ ಅಂತ ಹೇಳೋದಕ್ಕೆ ಜಸ್ಟ್ ಬಂದಿದೆ. ಇವಾಗ ನನ್ನ URL ಗೆ ನಾನು ನ್ಯಾವಿಗೇಟ್ ಆಗ್ಬೇಕಾಗುತ್ತೆ ಬಂದ URL ಗೆ. ಸೊ ದೇರ್ ಇಸ್ ಎ ಫಂಕ್ಷನ್ ಕಾಲ್ಡ್ await.
let's hide this and let minimize this. Okay, await ಪೇಜ್ಗೆ ಹೇಳ್ತಾ ಇದೀನಿ, ಹೊಸ ಪೇಜ್ ಏನ್ ಬಂದಿದೆ ಆ ಪೇಜ್ಗೆ ಹೇಳ್ತಾ ಇದೀನಿ ವಾಟ್ ಗೋ ಟು ದಿಸ್ URL. ಓಕೆ, ದೆನ್ ಇಟ್ ಮೀನ್ಸ್ ಇಲ್ಲಿ ಹಾಕಿರುವಾಗ ಸೊ ಪೇಜ್ ಗೋ ಟು URL ಅಂದ್ರೆ ಈ URL ಗೆ ಹೋಗುತ್ತೆ ಅಂತ. ಓಕೆ, ಲೆಟ್ಸ್ ಚೆಕ್ ಇಟ್ ಔಟ್ ಇಟ್ ವಿಲ್ ವರ್ಕ್ಸ್ ಆರ್ ನಾಟ್. ಸೊ ಹೊಸ ಪೇಜ್ ಕ್ರೋಮ್ ಬ್ರೌಸರ್ ಲಾಂಚ್ ಆಗಿದೆ. ಲಾಂಚ್ ಆದ ನಂತರ ಏನ್ ನಡೀತಿದೆ, ದೆನ್ ನಾವೇನ್ ಲಿಂಕ್ ಹಾಕಿದ್ವಿ ಆ ಲಿಂಕ್ಗೆ ನ್ಯಾವಿಗೇಟ್ ಆಗಿದೆ. ಓಕೆ, ದೆನ್ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈಗ ಕ್ಲೋಸ್ ದಿಸ್, ಬಂದಂತ URL ಅಲ್ಲಿ ನೆಕ್ಸ್ಟ್ ಕ್ರಿಯೇಟ್ ನ್ಯೂ ಪೇಜ್ ಅಂಡ್ ನಮ್ಗೆ ಏನ್ ನ್ಯಾವಿಗೇಟ್ ಆಗ್ಬೇಕಾ ನ್ಯಾವಿಗೇಟ್ ಆಗಿದೀವಿ. ದೆನ್ ಎವ್ಯಾಲ್ಯೂಯೇಟ್ ಸ್ಟೆಪ್ ನ ಮಾಡ್ಬೇಕಾಗುತ್ತೆ. ಸೊ ಎವ್ಯಾಲ್ಯೂಯೇಟ್ ಸ್ಟೆಪ್ ಮಾಡುವಾಗ ಇಟ್ ಈಸ್ ಅ ಮೇನ್ ಪ್ರೋಸೆಸ್ ಆಲ್ಸೋ. ವೆಬ್ ಸ್ಕ್ರಾಪಿಂಗ್ ಅಲ್ಲಿ ಅಥವಾ ಆಟೋಮೇಷನ್ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡಿ ನಮ್ಮ ಪರ್ಟಿಕ್ಯುಲರ್ ಎಲಿಮೆಂಟ್ ಗೆ ಕ್ಲಿಕ್ ಅಥವಾ ಅಲ್ಲಿಂದ ಡೇಟಾನ ಫೆಚ್ ಮಾಡೋದು ಇಟ್ ವಿಲ್ ಬಿ ಸಮ್ ಟ್ರಿಕಿ. ಸೊ ಇಟ್ ವಿಲ್ ಬಿ ವೆರಿ ಸಿಂಪಲ್ ಇಫ್ ವಿ ನೋಸ್ ವೆರಿ ವೆಲ್ DOM ಮ್ಯಾನಿಪುಲೇಷನ್. ಸೊ ಓಕೆ, ಇದನ್ನ ಇನ್ಸ್ಪೆಕ್ಟ್ ಮಾಡಿದ್ರೆ ವಿ ನೋ ದಟ್ ಈ ಒಂದು ಇಮೇಜ್ ಎದುರಿದೆ AAGB ಅನ್ನೋ ಒಂದು ಕ್ಲಾಸ್ ಆಗಿದೆ. ಓಕೆ, ಈ AAGB ಕ್ಲಾಸಿನ ಒಳಗೆ ಇಮೇಜ್ ಅಂತ ಇದೆ. ಆ ಇಮೇಜ್ ಟ್ಯಾಗ್ ನ ಒಂದು ಆಟ್ರಿಬ್ಯೂಟ್ ಕಾಲ್ ಸೋರ್ಸ್, ಅದರಲ್ಲಿ ಅದರ ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನ ಹೇಗೆ ಫೆಚ್ ಮಾಡೋದು? ಸೊ ನಾನೇನ್ ಮಾಡ್ತೀನಿ, ಪೇಜ್ ಲೋಡ್ ಆಗಿದ ತಕ್ಷಣನೇ ಏನಂತ ಹೇಳ್ತೀನಿ, ಪೇಜ್ ಡಾಟ್ ಎವ್ಯಾಲ್ಯೂಯೇಟ್ ಏನ್ ಮಾಡ್ಬೇಕು, ಆ ಪೇಜಿಗೆ ಹೋಗಿರುತ್ತಲ್ಲ ಆ ಪೇಜ್ ನ ಒಂದು ರೆಫರೆನ್ಸ್ ನ ಅಂದ್ರೆ ಅಲ್ಲಿ ಒಂದು ಡೇಟಾನ ನಾನು ಏನ್ ಮಾಡ್ತೀನಿ, ಒಂದು ವೇರಿಯಬಲ್ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಕಾಲ್ಡ್ ಕಾನ್ಸ್ಟ್ ಲೆಟ್ಸ್ ಸೇ ನ್ಯೂ ಪೇಜ್ ಆಲ್ಸೋ. ಓಕೆ, ಈ ನ್ಯೂ ಪೇಜ್ ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಈ ನ್ಯೂ ಪೇಜ್ ಗೆ ಎವ್ಯಾಲ್ಯೂಯೇಟ್ ಮಾಡಿದೆ. ಈ ನ್ಯೂ ಪೇಜ್ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡುವಾಗ ನಾನೇನ್ ಹೇಳ್ತಾ ಇದ್ದೀನಿ, ಒಂದು ಸೆಲೆಕ್ಟರ್ ನ ಕೊಡ್ತೀನಿ. ಆ ಸೆಲೆಕ್ಟರ್ ಹೋಗ್ಬಿಟ್ಟು ಏನಾಗಬೇಕಾಗುತ್ತೆ, ಆ ಸೆಲೆಕ್ಟರ್ ಸಿಕ್ಕಿದ ತಕ್ಷಣ ಅಲ್ಲಿ ಹೋಗಿ ಇಮೇಜ್ ಟ್ಯಾಗ್ ಅನ್ನ ಆಟ್ರಿಬ್ಯೂಟ್ ಗೆ ಹೋಗಿ ಸೋರ್ಸ್ ನ ಆಕ್ಸೆಸ್ ಮಾಡಬೇಕು. ಸೊ ಇದನ್ನ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಒಂದು ಮೆಥಡ್ ನ ಕಾಲ್ ಮಾಡ್ಬೇಕಾಗುತ್ತೆ, ವೇಟ್ ಫಾರ್ ಸೆಲೆಕ್ಟರ್. ವೇಟ್ ಫಾರ್ ಸೆಲೆಕ್ಟರ್ ಯಾಕೆ ಅಂದ್ರೆ, ಸೊ ಎವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಒಂದು ಮೆಥಡ್ ನ ಹೇಳಿದೆ ವೇಟ್ ಫಾರ್ ಸೆಲೆಕ್ಟರ್. ಸೊ ವಾಟ್ ಇಟ್ ಡಸ್, ಯಾವಾಗ ನ್ಯೂ ಪೇಜಿಗೆ ಹೋಗುತ್ತೆ, ನ್ಯೂ ಪೇಜಿಗೆ ಹೋದ ತಕ್ಷಣ ಏನ್ ಮಾಡ್ಬಿಡುತ್ತೆ ಎವ್ಯಾಲ್ಯೂಯೇಟ್, ನಮ್ಗೆ ಯಾವ ಸೆಲೆಕ್ಟ್ ಆಗಬೇಕಾಗುತ್ತೆ ಮೀನ್ಸ್ ಇಲ್ಲಿ ನಾನು ಡ್ಯೂ AAGB ಅಂತ ಹೇಳಿದೆ ರೈಟ್. ಆ ಡ್ಯೂ AAGB ಗೆ ಆಟೋಮೆಟಿಕ್ ಆಗಿ ಇಲ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಬಟ್ ಪೇಜ್ ಲೋಡ್ ಆಗಿದ ತಕ್ಷಣ ಈ ಡೇಟಾ ಬಂದಿರಲ್ಲ. ಓಕೆನಾ? ಸೊ ದಟ್ಸ್ ವೈ ನಾನು ಏನ್ ಮಾಡ್ತಿದೀವಿ, ಈ ಒಂದು AAGB ಕ್ಲಾಸ್ ಮತ್ತೆ ಇಮೇಜ್ ಟ್ಯಾಗ್ ಸಿಗೋವರೆಗೂ ಪ್ಲೀಸ್ ವೇಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಯಾರಿಗೆ JS ಅಲ್ಲಿ ಇರುವಂತಹ ಲೈಕ್ ವರ್ಕರ್ಸ್ ಆರ್ ಸಮಥಿಂಗ್ ಕಂಟ್ರೋಲರ್. ಓಕೆ, ಸೊ ಇವಾಗ ಎವ್ಯಾಲ್ಯೂಯೇಟ್ ಅಲ್ಲಿ ಏನ್ ಹೇಳಿದೆ, ವೇಟ್ ಫಾರ್ ಸೆಲೆಕ್ಟರ್. ಸೊ ಅವೇಟ್ ಪೇಜ್ ಡಾಟ್ ವೇಟ್ ಫಾರ್ ಸೆಲೆಕ್ಟರ್. ಒಂದು ಯಾರಿಗೋಸ್ಕರ ಇದು ಕಾಯ್ಬೇಕು, ಡ್ಯೂ ಡಾಟ್ AAGB ಕ್ಲಾಸಿನ ಒಳಗಡೆ ಇರುವಂತ ಇಮೇಜ್ ಟ್ಯಾಗ್ ಬರುವವರೆಗೂ ಇದು ವೇಟ್ ಮಾಡ್ಬೇಕು. ಸೊ ಇದು ಏನ್ ಕೇಳುತ್ತೆ, ಲೈಕ್ ಇದು ಆಪ್ಷನ್, ವಿ ಕ್ಯಾನ್ ಗಿವ್ ದಟ್ ಆರ್ ವಿ ಕ್ಯಾನ್ ರಿಮೈನ್ ಇಟ್ ಲೈಕ್ ಹಂಗೆ ಕಾಲಿನ ಬಿಡಬಹುದು. ಬಟ್ ಕೊಡೋದು ತುಂಬಾ ಫೀಸಿಬಲ್ ಅನ್ಸುತ್ತೆ. ಬಿಕಾಸ್ ಏನು ಅಂತಂದ್ರೆ ಟೈಮ್ ಔಟ್ ಅಂತ ಕೊಡ್ಬೇಕು. ಬಿಕಾಸ್ ವೇಟ್ ಫಾರ್ ಸೆಲೆಕ್ಟರ್ ಅಂತ ಕೊಡಿದಾಗ ಎಷ್ಟು ಸೆಕೆಂಡ್ಸ್ ಇದು ವೇಟ್ ಮಾಡ್ಬೇಕು ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡ್ಬೇಕಾಗುತ್ತೆ. ಸೊ ಟೈಮ್ ಔಟ್ ಅಂತ ಒಂದು ಆಪ್ಷನ್ ಇದೆ. ಈ ಟೈಮ್ ಔಟ್ ಅಲ್ಲಿ ನಾನು 10,000 ಅಂತ ಕೊಡ್ತೀನಿ. ಇನ್ 10,000 ಸೆಕೆಂಡ್ಸ್ ವೇಟ್ ಮಾಡುತ್ತಾ? ನೋ 10,000 ಮಿಲಿ ಸೆಕೆಂಡ್ಸ್ ಮೀನ್ಸ್ 10 ಸೆಕೆಂಡ್ಸ್. ಓಕೆ, ಇದು ವೇಟ್ ನ ಮಾಡ್ಬಿಟ್ಟು ಅದೇನಾದ್ರೂ ಎಲಿಮೆಂಟ್ ಸಿಕ್ಕರೆ ಅದನ್ನ ರಿಟರ್ನ್ ಮಾಡುತ್ತೆ. ಓಕೆ, ರಿಟರ್ನ್ ಮಾಡಿದ್ದು ಬೇಕಿದ್ರೆ ಕ್ಯಾಚ್ ಮಾಡ್ಕೋಬಹುದು ಆರ್ ಎಲ್ಸ್ ಜಸ್ಟ್ ಲೀವ್ ಇಟ್. ನಾನು ಇದನ್ನ ಕ್ಯಾಚ್ ಮಾಡ್ಕೊಂತಿದ್ದೀನಿ ಬಿಕಾಸ್ ಈ ಒಂದು ಇಮೇಜ್ ಈ ಒಂದು ಎಲಿಮೆಂಟ್ ಸಿಕ್ಕ ತಕ್ಷಣ ಏನ್ ಮಾಡುತ್ತೆ, ಅದರದ ಒಂದು ಡೀಟೇಲ್ಸ್ ಏನಿರುತ್ತೆ ಅದನ್ನ ಒಂದು ಎಲಿಮೆಂಟ್ ನ ಡೀಟೇಲ್ಸ್ ನಮಗೆ ಏನ್ ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ದಟ್ಸ್ ವೈ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು ಫೀಸಿಬಲ್. ಸೊ ಐ ಡೂಯಿಂಗ್ ದಟ್ ಹಿಯರ್ ಕಾನ್ಸ್ಟೆಂಟ್ ಲೆಟ್ಸ್ ಸೇ IMG. ಓಕೆ, ಸೊ ಇಮೇಜ್ ನ ಡೀಟೇಲ್ಸ್ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಮೀನ್ಸ್ ಈ ಇಮೇಜ್ ಟ್ಯಾಗ್ ಇಂದು ಏನಿದೆ ಅಲ್ಲ, ಈ ಒಂದು ಕ್ರಾಸ್ ಆರಿಜಿನ್, ಅನಾನಿಮಸ್, ಸೋರ್ಸ್, ದೆನ್ ಕ್ಲಾಸ್, ಎವ್ರಿಥಿಂಗ್ ವಿಲ್ ಬಿ ಸ್ಟೋರ್ ಇನ್ ದಿಸ್. ಓಕೆ, ಸೊ ಓಕೆ, ದೆನ್ ಇದು ಒಳಗಡೆ ಬಂದ ಮೇಲೆ
ಇಮೇಜ್ ಅನ್ನೋದ್ರ ಒಳಗಡೆ ಏನಿದೆ, ಈಗ ಇಮೇಜ್ ಟ್ಯಾಗ್ನ ಅಷ್ಟು ಡೀಟೇಲ್ಸ್ ಇದೆ. ಸೊ ಇದನ್ನ ಏನ್ ಮಾಡ್ತೀನಿ, ಇಮೇಜ್ ಡಾಟ್ ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಓಕೆ, ಎವ್ಯಾಲ್ಯೂಯೇಟ್ ಏನ್ ಮಾಡ್ತೀನಿ ಅಂದ್ರೆ ಇದ್ರ ಒಳಗಡೆ ಫಸ್ಟ್ ಬಂದಿರುವಂತ ಎಲಿಮೆಂಟ್ ನ ಕಳಿಸ್ತಾ ಇದ್ದೀನಿ. ಸೊ ಎಲಿಮೆಂಟ್ ಜಸ್ಟ್ ಅ ವೇರಿಯಬಲ್ ನೇಮ್, ವಿ ಕ್ಯಾನ್ ಗಿವ್ char also, or it can give be a anything. I will give yeah ra. So array.src ಇದ್ರಲ್ಲಿ ಏನಾಗುತ್ತೆ, ಯಾವ ಟ್ಯಾಗ್ ಬಂದಿರುತ್ತಲ್ಲ ಆ ಟ್ಯಾಗ್ ನ ಒಂದು ಎಲಿಮೆಂಟ್ ಇದಕ್ಕೆ ಕಳಿಸ್ತಾ ಇದೀವಿ. ಇದನ್ನ ಕಳಿಸ್ಬಿಟ್ಟು array.source ಮೀನ್ಸ್ ಇಮೇಜ್ ಅಲ್ಲಿ ಒಳಗಿರುವಂತಹ src ಆಟ್ರಿಬ್ಯೂಟ್ ನ ವ್ಯಾಲ್ಯೂ ನಾನು ಫೆಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, array.src ಸಿಗುತ್ತೆ. ಬಟ್ ಇದು ಏನ್ ಮಾಡುತ್ತೆ, ಅದು ಫೆಚ್ ಮಾಡ್ಲಿಕ್ಕೆ ಹೋಗೋ ಸಮೇತ ಒಂದ್ ಸ್ವಲ್ಪ ಟೈಮ್ ತಗೊಂಡು ದರ್ಶನ ಇಲ್ಲಿ ಅವೇಟ್ ಆಗ್ತಾ ಇದ್ದೀನಿ. ಓಕೆ, ಸೊ ಇಮೇಜ್ ಅಲ್ಲಿ ಬರುತ್ತೆ. ಇವಾಗ ಬಂದಿದ್ದು ಏನಾಗುತ್ತೆ, ಅವ್ಯಾಲ್ಯೂಯೇಟ್ ಮಾಡಿ ಬಂದಂತ ಒಂದು ಡೇಟಾನ ಇಮೇಜ್ ಸೋರ್ಸ್ ಅಂತ ಏನ್ ಕಳಿಸ್ತಾ ಇದೀವಲ್ಲ ಇಲ್ಲಿ, ಆ ರಿಟರ್ನ್ ಮಾಡಿರೋ ಸೋರ್ಸ್ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ಸೊ ದಟ್ಸ್ ವಿಲ್ ಬಿ ಲೈಟ್ src. ಓಕೆ, ಲೈಟ್ src. ಸೊ ಬರ್ತಾ ಇದೆಲ್ಲ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಬೆಸ್ಟ್ ವೇಸ್ ಕನ್ಸೋಲ್ ಡಾಟ್ ಲಾಗ್. ಲಾಗ್ ಅಲ್ಲಿ src ನ ನಾನು ಪ್ರಿಂಟ್ ಮಾಡಿದ್ರೆ ಇಟ್ ಮೈಟ್ ಬಿ ಸೋರ್ಸ್ ಸಿಗ್ತದೆ ಏನಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ನೋಟ್ ಸ್ಕ್ರಿಪ್ಟ್ ಡಾಟ್ js ಇವಾಗ ರನ್ ಆಗ್ತಾ ಇದೆ ಪ್ರೋಗ್ರಾಮ್. ಫಸ್ಟ್ ಕ್ರೋಮಿಯಂ ಬ್ರೌಸರ್ ಲಾಂಚ್ ಆಗುತ್ತೆ. ಲಾಂಚ್ ಆದ ನಂತರ ದೆನ್ ಇಟ್ ವಿಲ್ ಬಿ ನ್ಯಾವಿಗೇಟ್ ಟು ದ URL ಆಫ್ ದಿ ಪೋಸ್ಟ್. ದೆನ್ ಇಟ್ ವಿಲ್ ವೇಟ್ ಫಾರ್ ಎ ಸೆಲೆಕ್ಟರ್ ಫಾರ್ 10 seconds. ದೆನ್ ಏನಾಗ್ತದೆ, ಆ ಒಂದು ಸಿಕ್ಕಿದಂತ ಇಮೇಜ್ ನ ಟ್ಯಾಗ್ ನ ಡೀಟೇಲ್ಸ್ ನಮಗೆ ಇದು ರಿಟರ್ನ್ ಮಾಡ್ತದೆ ಇನ್ ದ URL, ಸಾರಿ ನ್ಯೂ ಪೇಜ್ ಅಲ್ಲಿ ರಿಟರ್ನ್ ಮಾಡ್ತಿದೆ. ನ್ಯೂ ಪೇಜ್ ಇಂದ ಹೋದ್ಮೇಲೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಸೆಲೆಕ್ಟ್ ಮಾಡಿದ್ಮೇಲೆ ಅದರಲ್ಲಿ src ಆಟ್ರಿಬ್ಯೂಟ್ ತೆಗೆದಿದ್ದೀವಿ. ಸೊ ಇಲ್ಲಿ ಕಾಣ್ತಿರ್ಬೋದು ನಮಗೆ ರೆಸ್ಪಾನ್ಸ್ ಆಗಿ ಟ್ರೈ ಟು ಜೂಮ್ ದಿಸ್, ನಮಗೆ src ಆಟ್ರಿಬ್ಯೂಟ್ ನ ವ್ಯಾಲ್ಯೂ ಸಿಕ್ಕಿದೆ. ಸೊ ಇದು src ಆಟ್ರಿಬ್ಯೂಟ್ ವ್ಯಾಲ್ಯೂ ಹೌದು ಅಂತ ಚೆಕ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಮಾಡಿದ್ರೆ ಈ ಒಂದು ಲಿಂಕ್ ಗೆ ನ್ಯಾವಿಗೇಟ್ ಆದಾಗ ನಮ್ಗೆ ಏನ್ ಸಿಗುತ್ತೆ, ಈ ಪೋಸ್ಟ್ ಸಿಗ್ತಾ ಇದೆ. ಸೊ ಈ ಪೋಸ್ಟ್ಗೆ ನಾನು ಹೋಗಿದ್ದೀನಿ. ಓಕೆ, ಈಗ ನಮ್ಗೊಂದು ಕ್ಲಾರಿಫೈ ಆಯ್ತು, ಇದು ಆ ಪೋಸ್ಟಿನ ಏನ್ ಹೇಳ್ತೀವಿ ಸೋರ್ಸಿನ ಆಟ್ರಿಬ್ಯೂಟ್ ನ ವ್ಯಾಲ್ಯೂ. ಓಕೆ, ನಾವು ಇವಾಗ ನಮಗೆ ನ್ಯಾವಿಗೇಟ್ ಆಗ್ತಿದೆ, ಅಲ್ಲಿ ಸೋರ್ಸ್ ಸಿಗ್ತಾ ಇದೆ. ಇವಾಗ ಏನ್ ಮಾಡ್ಬೇಕಾಗುತ್ತೆ, ಒಂದು ಫೈಲ್ಗೆ ಇದನ್ನ ನಾನು ರೈಟ್ ಮಾಡ್ಬೇಕಾಗತ್ತೆ. ಸೊ ಹೌ ಕ್ಯಾನ್ ಇಟ್ ವಿಲ್ ಪಾಸಿಬಲ್, ಲೈಕ್ ದಿಸ್. ಏನ್ ಮಾಡ್ತಿದ್ದೀನಿ ಇವಾಗ, ಲೈಕ್ ಓಕೆ, ಫೈಲ್ ರೈಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ fs ಮಾಡ್ಯೂಲ್ ನಾವು ಏನ್ ಮಾಡಿದ್ವಿ, ಇಂಪೋರ್ಟ್ ಮಾಡ್ಕೊಂಡಿದ್ವಿ ಅಥವಾ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. fs ಒಳಗಡೆಗೆ ಒಂದು ಮೆಥಡ್ ಇದೆ ಕಾಲ್ಡ್ ರೈಟ್ ಫೈಲ್. ಈ ರೈಟ್ ಫೈಲ್ ಏನ್ ಮಾಡುತ್ತೆ, ಪಾತ್ ನ ಕೇಳುತ್ತೆ. ನಾನು ಎಲ್ಲಾದ್ರೂ ಬೇರೆ ಫೋಲ್ಡರ್ ಅಲ್ಲಿ ಪಾತ್ ನ ಕೊಡ್ಬೇಕಾದ್ರೆ ಪಾತ್ ನ ಕೊಡ್ತೀನಿ. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ, ಇಲ್ಲೇ ಕ್ರಿಯೇಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಿದ್ದೀನಿ, ಅದನ್ನ ಜಸ್ಟ್ ಆ ಫೈಲ್ ನೇಮ್ ಅಷ್ಟೇ ಕೊಡ್ತಾ ಇದ್ದೀನಿ. ಸೊ test.jpg ಫಾರ್ಮೆಟ್ ಅನ್ಬೇಕು, ದಟ್ಸ್ ವೈ jpg ಫಾರ್ಮೆಟ್. ದೆನ್ ಇದು ಏನ್ ಮಾಡುತ್ತೆ, ಇಮೇಜ್ ಇಲ್ಲಿ ಏನ್ src ಬಂದಿರುತ್ತಲ್ಲ, ಓಕೆ, ಇದಕ್ಕಿಂತ ಮುಂಚೆ ಒಂದು ಸ್ಟೆಪ್ ಮಾಡ್ಬೇಕಾಗುತ್ತೆ. ನಾವು ಈ ಸೋರ್ಸಿಗೆ ಬಂದಿರುತ್ತಲ್ಲ, ಈ ಸೋರ್ಸಿಗೆ ನಾವು ಮತ್ತೆ ನ್ಯಾವಿಗೇಟ್ ಆಗ್ಬೇಕಾಗುತ್ತೆ. ಮೀನ್ಸ್ ಇವಾಗ ಏನ್ ನಮಗೆ ಲಿಂಕ್ ಸಿಕ್ಕಿದೆ ಅಲ್ಲ, ಆ ಸೋರ್ಸ್ ಎಲ್ಲಿ ಯಾವ ಲಿಂಕ್ ಅಲ್ಲಿ ಇದೆ ಆ ಸೋರ್ಸ್ಗೆ ಮತ್ತೆ ನ್ಯಾವಿಗೇಟ್ ಆಗಿ ಆ ಪೇಜ್ ನ ಡೀಟೇಲ್ಸ್ ತಗೊಂಡು ಡಿಕೋಡ್ ಮಾಡ್ಬೇಕಾಗುತ್ತೆ. ಸೊ ಅದಂತ ದೊಡ್ಡ ಕಷ್ಟ. ನೋ, ಇಟ್ಸ್ ವೆರಿ ಸಿಂಪಲ್. We know that how to go to another link using go to method. Yes, so ನಾನೇನ್ ಮಾಡ್ತೀನಿ, ಮತ್ತೆ ಪೇಜ್ ನ ನ್ಯಾವಿಗೇಟ್ ಮಾಡ್ಲಿಕ್ಕೆ ಹೇಳ್ತಿದ್ದೀನಿ. ಎಲ್ಲಿಗೆ, ಈಗ ಬಂದಂತ ಸೋರ್ಸ್ URL ಗೆ. ಓಕೆ, ಸೋರ್ಸ್ URL ಗೆ ಇದು ಕೂಡ ಹೋಗ್ಲಿಕ್ಕೆ ಟೈಮ್ ತಗೋತೆ, ಜಸ್ಟ್ ಫಾರ್ ಅವೇಟ್. ಈ ಬಂದಂತ ಹೋಗಿದ ನಂತರ ಆ ಪೇಜಿನ ಡೀಟೇಲ್ಸ್ ನಾನು ಏನ್ ಮಾಡ್ತಿದ್ದೀನಿ, ಒಂದು ವೇರಿಯಬಲ್ ಅಲ್ಲಿ ಹಾಕೊಂತ ಇದ್ದೀನಿ, const img. Okay, img already is declared, so it will be like img data. img data ಗೆ ಹೋದ್ಮೇಲೆ ಈ img ಡೇಟಾನ ಏನ್ ಮಾಡ್ತಾ ಇದೆ, img ಡೇಟಾ, ಈ img ಡೇಟಾದಲ್ಲಿ ಇರುವಂತಹ ಡೇಟಾನ ನಾವು ಎನ್ಕೋಡ್ ಆಗಿರೋ ಡೇಟಾನ ಡಿಕೋಡ್ ಮಾಡ್ತಿದ್ವಿ. ಸೊ ಡಿಕೋಡಿಂಗ್ ದಿಸ್. ಸೊ ಡಿಕೋಡ್ ಮಾಡ್ಲಿಕ್ಕೆ ಒಂದು ಮೆಥಡ್ ಇದೆ ಕಾಲ್ಡ್ ಬಫರ್. ಸೊ ಇಟ್ ವಿಲ್ ಸಿಂಪಲ್. ಇದೇನ್ ಮಾಡುತ್ತೆ, ಇಲ್ಲಿಗೆ ಹೋಗುತ್ತೆ, ಮೀನ್ ಸೋರ್ಸ್ ನಮ್ಗೆ ಏನ್ ಸಿಕ್ಕಿರುತ್ತಲ್ಲ ಪೋಸ್ಟ್ ಇಂದ, ಪೋಸ್ಟ್ ಹೋದ ನಂತರ
then it will be go this link, then ಅಲ್ಲಿ ಸಿಗುವಂತ ಇಮೇಜ್ ಡೇಟಾನ ಎನ್ಕೋಡ್ ಮಾಡಿಬಿಟ್ಟು ಅಥವಾ ಡಿಕೋಡ್ ಮಾಡಿಬಿಟ್ಟು ಈ ಟೆಸ್ಟ್ ಡಾಟ್ ಜೆಪಿಜಿ ರೈಟ್ ಮಾಡುತ್ತೆ, ದೆನ್ ಜೆಪಿಜಿ ವಿಲ್ ಬಿ ಡೌನ್ಲೋಡ್. ಸೊ ಇಟ್ ವಿಲ್ ವರ್ಕ್ಸ್ ಆರ್ ನಾಟ್, ಚೆಕ್ ದಿಸ್ ಒನ್ಸ್. ಸೊ ಫಸ್ಟ್ ಕ್ರೋಮ್ ಬ್ರೌಸರ್ ಲಾಂಚ್ ಆಗುತ್ತೆ, ನ್ಯೂ ಪೇಜ್ ಕ್ರಿಯೇಟ್ ಆಗುತ್ತೆ, ದೆನ್ ಯು ಆರ್ ಎಲ್ ಗೆ ನ್ಯಾವಿಗೇಟ್ ಆಗುತ್ತೆ. ಯು ಆರ್ ಎಲ್ ಗೆ ನ್ಯಾವಿಗೇಟ್ ಆದ ನಂತರ ದೆನ್ ಆ ಪೋಸ್ಟ್ ನ ಸೋರ್ಸ್ ಗೆ ವೇಟ್ ಮಾಡುತ್ತೆ, ಸಿಕ್ಕ ನಂತರ ನ್ಯಾವಿಗೇಟ್ ಆಗಿ ಅದಕ್ಕೆ ಹೋಯ್ತು. ಬಟ್ ಇದೊಂದು ಎರರ್ ಬಂದಿದೆ. ಎರರ್, ಓಕೆ, ವಾಟ್ ಇಸ್ ಎರರ್? Below errors, the data argument must be type of a string or instance of buffer, typed array or data view. Okay, received an instance of promise. Okay, promise ಅಂತ ಮಾಡಿದ್ರೆ ಇದು ಯಾವ ಲೈನ್ ಅಲ್ಲಿ ಎರರ್ ಬಂದಿದೆ ಅಂತ ನೋಡೋದಾದ್ರೆ 28th ಲೈನ್ ಅಲ್ಲಿ ಎರರ್ ಬಂದಿದೆ. ಸೊ ದಿಸ್ ಲೈನ್, ಓಕೆ ಓಕೆ ಓಕೆ, ಏಕೆಂದ್ರೆ ಬಫರ್ ಈಗ ಡಿಕೋಡ್ ಮಾಡುವಾಗ ಅದು ಒಂದು ಏನ್ ಮಾಡ್ತದೆ, ಡಿಕೋಡ್ ಮಾಡುವಾಗ ಇಟ್ ಸಮ್ ಟೇಕ್ಸ್ ಟೈಮ್. ಸೊ ಅಲ್ಲಿಗೆ ಅವೇಟ್ ಆಗ್ತಾ ಇದೆ. ಇದು ಪ್ರಾಮಿಸ್ ಮಾಡಿದೆ ಏನಂತ, ಕೊಡ್ತೀನಿ ನಿಮಗೆ ಡೇಟಾ, ಬಟ್ ಫೈಲಿಗೆ ಪ್ರಾಮಿಸ್ ನಡೆಯಲ್ಲ, ಆಕ್ಚುಲ್ ಡೇಟಾ ಬೇಕಾಗುತ್ತೆ. ಓಕೆನಾ, ದಟ್ಸ್ ವೈ ನಾವೇನ್ ಮಾಡ್ತಿದ್ದೀವಿ, ಈಗ ಅವೇಟ್ ಹಾಕಿ ಡಿಕೋಡ್ ಆಗೋವರೆಗೂ ವೇಟ್ ಮಾಡಿ ನಂತರ ಟೆಸ್ಟ್ ಡಾಟ್ ಜೆಪಿಜಿಗೆ ಇದನ್ನ ಡೇಟಾನ ಫೈಲ್ ಏನ್ ಬಂದಿರ್ತಲ್ಲ ಇಮೇಜ್ ಜನ ರೈಟ್ ಮಾಡ್ತಿದ್ವಿ. ಇಟ್ ವಿಲ್ ವರ್ಕ್ಸ್ ಆರ್ ನಾಟ್, ಚೆಕ್ ಇಟ್ ಒನ್ಸ್. ಇಲ್ಲಿ ಟೆಸ್ಟ್ ಡಾಟ್ ಜೆಪಿಜಿ ಅಂತ ಯಾವುದೇ ರೀತಿ ಫೈಲ್ ಇಲ್ಲ, ಎವ್ರಿಥಿಂಗ್ ವಿಲ್ ಇಸ್ ಇನ್ ಯುವರ್ ಅಪೋಸಿಟ್ ನೋಟ್ ಸ್ಕ್ರಿಪ್ಟ್ ಡಾಟ್ ಜೆಎಸ್, ನ್ಯೂ ಪೇಜ್, ಆಮೇಲೆ ಲಿಂಕಿಗೆ ಹೋಗಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನ ಲಿಂಕ್, ದೆನ್ ಆ ಒಂದು ಸೆಕ್ಟರ್ಗೆ ವೇಟ್ ಮಾಡಿ ಸೋರ್ಸ್ ಅಟ್ರಿಬ್ಯೂಟ್ ನ ಫೆಚ್ ಮಾಡಿ ಇವಾಗ ಡಿಕೋಡ್ ಮಾಡಿ ಟೆಸ್ಟ್ ಡಾಟ್ ಜೆಪಿಜಿಗೆ ಹಾಕಿದೆ ಅಂತ ಹೇಳಿದೆ. ಇಫ್ ಐ ಗೋ ಟು ಟೆಸ್ಟ್ ಡಾಟ್ ಜೆಪಿಜಿ, ಯಾ ಇಟ್ ವಿಲ್ ವರ್ಕ್ಸ್. ಸೊ ಹಾಗಾದ್ರೆ ಇದು ಬರೀ ಈಗ ಏನೋ ನೀವು ಟೆಸ್ಟ್ ಕೇಸ್ ತರ ಯೂಸ್ ಮಾಡಿದಿರಾ. ಸೊ ಇನ್ಸ್ಟಾಗ್ರಾಮ್ ಒಂದೇ ಒಂದು ಯಾವ್ದೋ ಒಂದು ಪೋಸ್ಟಿಂಗ್ ಮಾಡಿದ್ರ, ಸೊ ಇದು ಒಂದೇ ಪೋಸ್ಟಿಂಗ್ ವರ್ಕ್ ಆಗುತ್ತೆ, ಬೇರೆ ಪೋಸ್ಟಿಂಗ್ ವರ್ಕ್ ಆಗುತ್ತಾ? ಎಸ್, ವರ್ಕ್ ಆಗುತ್ತೆ, ಬಿಕಾಸ್ ನಾವು ತುಂಬಾ ಜನರಲೈಸ್ಡ್ ಆಗಿ ಥಿಂಕ್ ಮಾಡಿದೀವಿ. ಸೊ ಈಗ ಪುನಃ ಹಚ್ಕೊಂಡ್ರೆ ಇನ್ನೊಂದು ಪೋಸ್ಟಿಗೆ ಹೋದ್ರೆ, ಸೊ ಏನೇನು ಫೋಟೋ, ಓಕೆ ದಿಸ್ ಫೋಟೋ, ಈ ಫೋಟೋದು ಲಿಂಕ್ ತಗೊಂತಿದ್ದೀನಿ, ಕಾಪಿ ಲಿಂಕ್, ದೆನ್ ಇಲ್ಲಿ ಯು ಆರ್ ಎಲ್ ಅಲ್ಲಿ ಏನ್ ಮಾಡ್ತಿದ್ದೀನಿ, ಆ ಲಿಂಕ್ ನ ಹಾಕ್ತಿದ್ದೀನಿ. ಓಕೆ, ಇದರಲ್ಲೂ ಸೇಮ್ ಪ್ರೊಸೆಸ್ ನಡೆಯುತ್ತೆ. ಹೊಸ ಪೇಜ್ಗೆ ಹೋಗುತ್ತೆ, ದೆನ್ ಲಿಂಕಿಗೆ ನ್ಯಾವಿಗೇಟ್ ಆಗುತ್ತೆ, ಮತ್ತೆ IMG ಟ್ಯಾಗಿಗೆ ವೇಟ್ ಮಾಡುತ್ತೆ. ಬಂದ್ಮೇಲೆ ಆ ಟ್ಯಾಗ್ನ ಆ ಟ್ಯಾಗಿಗೆ ವೇಟ್ ಮಾಡಿ ಬಂದಂತ ಇಮೇಜ್ ಸೋರ್ಸ್ಗೆ ನ್ಯಾವಿಗೇಟ್ ಆಗಿ ಡಿಕೋಡ್ ಮಾಡಿ ಟೆಸ್ಟ್ ಡಾಟ್ ಜೆಪಿಜಿಗೆ ಹಾಕುತ್ತೆ. ಟೆಸ್ಟ್ ಡಾಟ್ ಜೆಪಿಜಿಯಲ್ಲಿ ಇವಾಗ ಈ ಒಂದು ಇಮೇಜ್ ಇದೆ, ಇದನ್ನೇ ನಾನು ಈಗ ಹೊಸ ಲಿಂಕ್ ನ ಅಪ್ಡೇಟ್ ಮಾಡಿದ್ದೀನಿ. ಈ ಲಿಂಕಿಗೆ ಅದು ವರ್ಕ್ ಆಗುತ್ತಾ ಅನ್ನೋದಾದ್ರೆ ಎಸ್, ಇಟ್ ವಿಲ್ ವರ್ಕ್ಸ್. ನ್ಯೂ ಪೇಜ್, ಇನ್ಸ್ಟಾಗ್ರಾಮ್ ಪೋಸ್ಟ್, then image source, then navigate to it and decode that, and it will write the file to a test.jpg. See, this is how web scraping works. So this is my time. Thank you guys for watching my video. Bye.